ಪಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವವರೆಗೂ ಸ್ಪರ್ಧೆ ಮಾಡಲೇಬೇಕು. ಆಯ್ಕೆ ಮಾಡಿ ಆದ್ಮೇಲೆ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರೆ. ಅದು ಒಬ್ಬ ಪಕ್ಷದ ನಾಯಕನ ಪಕ್ಷದ ವಿಚಾರವನ್ನು ಒಪ್ಪಿಕೊಂಡಿರ್ತಕ್ಕಂಥ ಲಕ್ಷಣ ಆಗಿರಬೇಕು. ನನ್ನ ವೈಯಕ್ತಿಕವಾಗಿ ಪಕ್ಷ ಘೋಷಣೆ ಮಾಡುವವರೆಗೂ ಘೋಷಣೆ ಮಾಡುವವರೆಗೂ ಸಹಿತ ಆಕಾಂಕ್ಷೆ ಅದರಲ್ಲಿ ತಕರಾರೇನಿಲ್ಲ. ಹಾಗಂತ ನಾವು ಪಕ್ಷದ ಒಳಗಿನ ಆಕಾಂಕ್ಷೆಗಳ ವೈರಿಗಳಾಗಿ ವರ್ತನೆ ಮಾಡುವಂಥ ಪ್ರಶ್ನೆ ಪಕ್ಷದ ಒಳಗಿನ ಸ್ಪರ್ಧೆ. ನಾನು ಮುಖ್ಯವಾಗಿ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ ಅಂತಂದರೆ ಒಂದು ಎಲೆಕ್ಟ್ರಾಲ್ ಬಾಂಡ್ಸ್ ಬಗ್ಗೆ. ಮುಖ್ಯವಾಗಿ ಇವತ್ತು ರಾಷ್ಟ್ರದಲ್ಲಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಒಂದು ದೇಶದ ಜನರ ಭಾವನೆಗೆ ಸ್ಪಂದಿಸಿ ಮತ್ತು ಸಂವೈಧಾನಿಕ ಆಶಯಗಳನ್ನು ಎತ್ತಿ ಹಿಡಿದು ಎಲೆಕ್ಟ್ರಾಲ್ ಬಾಂಡಿನ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಭಾರಿ ದೊಡ್ಡದಾದಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಅಧೀನದೊಳಗಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಹಿತಿಯನ್ನು ಕೊಡಬೇಕಾಗಿದೆ. ಮಾಹಿತಿಯನ್ನು ಕೊಡದೆ ಇವತ್ತು ಸಹಿತ ಸುಪ್ರೀಂ ಕೋರ್ಟ್ನ ಎದುರುಗಡೆ ಇಲ್ಲ ಸಲ್ಲದ ಕಾರಣಗಳನ್ನು ಅವರು SBIನವರು ಅಥವಾ SBI ಪರವಾಗಿರ್ತಕ್ಕಂಥ ತೊಂದರೆಯನ್ನು ಮಾಡ್ತಾರೆ. ಇವತ್ತು ನಾಳೆಗೆ ಅಂತಿಮವಾದಂಥ ಒಂದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದೇನು ಅಂತಂದರೆ ಸಂಪೂರ್ಣ ವಿವರಗಳನ್ನು ಕೊಡಬೇಕು. ಈಗ ಬಂದಿರತಕ್ಕಂಥ ವಿವರಗಳನ್ನು ಗಮನಿಸಿದಾಗ ಮೇಜರ್ ಡೋನರ್ಸ್ ಟು ದ ಭಾರತೀಯ ಜನತಾ ಪಾರ್ಟಿ 30 ಕಾರ್ಪೊರೇಟ್ ಸಂಸ್ಥೆಗಳಿಗೆ ಏನು ಡೊನೇಟನ್ನು ಮಾಡಿದ್ದಾರೆ. ಅದರಲ್ಲಿ 14 ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ಅವರು ಎಲೆಕ್ಟ್ರಲ್ ಬಾಂಡ್ ಪರ್ಚೇಸ್ ಮಾಡುವ 1 ತಿಂಗಳ ಮುಂಚೆ ಅಥವಾ 1.5 ತಿಂಗಳ ಮುಂಚೆ ಅವ್ರ ಮೇಲೆ CBI ಮುಖೇನ ಅಥವಾ ED ಮುಖೇನ ಅಥವಾ IT ಇಲಾಖೆ ಮುಖೇನ ದಾಳಿಯನ್ನು ಮಾಡಿದ್ದಾರೆ. ತದನಂತರ ಹಣವನ್ನು ಪಡೆದಿದ್ದಾರೆ. ಇವತ್ತು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಇನ್ನೊಂದು ಸಂಗತಿ ಅಂತಂದರೆ ಪಾಕಿಸ್ತಾನದ ಕಂಪನಿಯಿಂದಲೂ ಸಹಿತ ಭಾರತೀಯ ಜನತಾ ಪಕ್ಷದವರು ದೇಣಿಗೆಯನ್ನು ಪಡೆದಿದ್ದಾರೆ. 41 ಜನ ಸುರಂಗದಲ್ಲಿ ಸತ್ತಿರ್ತಕ್ಕಂಥ ಸಾಯಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕಳಪೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಕಂಪನಿಯಿಂದ ಎಲೆಕ್ಟ್ರಲ್ ಬಾಂಡನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ತಮಿಳುನಾಡಿನ ಏನು ಫ್ಯೂಚರ್ ಗೇಮಿಂಗ್ ಮತ್ತು ಹಾಸ್ಪಿಟಾಲಿಟಿ ಎನ್ನುವ ಒಂದು ಕೋಟಿ ಸಂಸ್ಥೆಯಿಂದ 1,000 ಕೋಟಿ ರೂಪಾಯಿಯನ್ನು ಅವರು ದೇಣಿಗೆಯನ್ನು ಪಡೆದಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟು ಇಂಥ ಒಂದು ತೀರ್ಪನ್ನು ಕೊಡೋದ್ರ ಮುಖೇನ ಈ ದೇಶದ ಪ್ರಜಾಪ್ರಭುತ್ವ ಆಶೆಯನ್ನು ಎತ್ತಿಡಿದ್ದಾರೆ. ಮೊದಲು ಇದ್ದಂತಹ ನಿಯಮದ ಪ್ರಕಾರ ವಿದೇಶಿ ಕಂಪನಿಗಳಿಂದ ಹಣವನ್ನು ಪಡೆಯಲಿಕ್ಕೆ ತಡೆ ಇತ್ತು, ಪಡೆಯೋಕ್ಕೆ ಇರಲಿಲ್ಲ. 2017ರಲ್ಲಿ ಇವರು ಫಿನಾನ್ಸ್ ಆ್ಯಕ್ಟನ್ನು ತಂದು ವಿದೇಶಿ ಕಂಪನಿಗಳಿಂದಲೂ ಹಣ ಪಡೆಯಲಿಕ್ಕೆ ಅವಕಾಶವನ್ನು ಪಡೆದಿದ್ದಾರೆ. ವಿದೇಶಿ ಕಂಪನಿಗಳಿಂದ ಎಗ್ಗಿಲ್ಲದೆ ಹಣವನ್ನು ಪಡೆದಿದ್ದಾರೆ. ನಿನ್ನೆ ಆ ಕೇಸನ್ನು ರೆಪ್ರೆಸೆಂಟ್ ಮಾಡತಕ್ಕಂಥ ಪ್ರಶಾಂತ್ ಭೂಷಣ್ ಹಿರಿಯ ವಕೀಲರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನ ಎದುರುಗಡೆ 90% ದೇಣಿಗೆ ಒಂದೇ ಒಂದು ರಾಜಕೀಯ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ದೇಣಿಗೆಯನ್ನು ಪಡೆದಿದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಮಾನ್ಯ ನ್ಯಾಯಾಲಯದ ಎದುರುಗಡೆ ಹೇಳಿದ್ದಾರೆ. ಅದು ಎಲ್ಲ ಕಡೆಯಿಂದ ಬರ್ತಾ ಇದೆ. ಸೊ ಹೀಗಿರೋ ಹೊತ್ತಿನಲ್ಲಿ ನಾಳೆ SBI ಅಥವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ SBI ಯಾವುದೇ ತಕರಾರನ್ನು ಮಾಡದೆ ಸಂಪೂರ್ಣ ವಿವರವನ್ನು ಕೊಡಬೇಕು. ಸಂಪೂರ್ಣ ವಿವರವನ್ನು ಕೊಟ್ಟಾಗ ಈ ದೇಶದ ಎದುರುಗಡೆ ನಾ ಕಾವಂಗ ನಾ ತಾನೇ ದೂರ್ಗ ಅಂತ ಯಾರು ಹೇಳಿದ್ರು ಅವರ ನಿಜವಾದ ಮುಖ ಬಯಲಾಗ್ತದೆ ಅನ್ನುವಂಥದ್ದು ವಿಚಾರವನ್ನು ಒಂದು ಹೇಳ್ತಾರೆ. ಮತ್ತೊಂದು ಸ್ಥಳೀಯವಾಗಿ ವಿಚಾರಕ್ಕೆ ಬಂದರೆ BJPಯವರ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರೆ ಒಂದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದ್ದು ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆಯ ಅವಕಾಶ ಇದೆ. ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇದೆ. ಇವತ್ತು ಶೋಭಾ ಕರಂದ್ಲಾಜೆಯವರನ್ನ ಗೋ ಬ್ಯಾಕ್ ಅಂದಿರ್ತಕ್ಕಂಥ ನಾಯಕರುಗಳು ಯಾರೇ ಇರ್ಬೋದು, ಅದು BJP ಒಳಗಿನ ಬಂದರು. ಅವರು ಒಂದು ಪ್ರಮೋದ್ ಮಧ್ವರಾಜ್ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು. ಇಲ್ಲ ಇನ್ನೊಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು CT ರವಿ, ಅವರಿಬ್ಬರಿಗೂ ಸಹಿತ ಯಾವುದೇ ಹೊಣೆಗಾರಿಕೆ ಮತ್ತು ಉದಯ್ ಕುಮಾರ್ ಜಿಲ್ಲಾ BJP ಅಧ್ಯಕ್ಷ, BJP ಅನ್ಯಾನ್ಯ ಹೊಣೆಗಾರಿಕೆಯನ್ನು ನೆರವೇರಿಸಿರ್ತಕ್ಕಂಥ ಅವಂತಹ ವ್ಯಕ್ತಿಗಳು ಅಥವಾ ಕುಂದಾಪುರದಲ್ಲಿ BJPಯವರಿಂದ ಟಿಕೆಟನ್ನು ನಿರಾಕರಿಸಲ್ಪಟ್ಟಂತೆ ಜನ ಅವರನ್ನು ನಿರಾಕರಿಸಿದ್ರು ಅಂತ ನಾನು ಹೇಳಲ್ಲ, ನಮ್ಮ ಪಕ್ಷ ಅಲ್ಲದೆ ಇರಬೇಕು. ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಕಳೆದ ಬಾರಿ ವಿಧಾನಸಭೆ ಟಿಕೆಟನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ್ ಶೆಟ್ಟರನ್ನು ಸಹಿತ ಅಭ್ಯರ್ಥಿಯನ್ನಾಗಿ ಮಾಡ್ಬೋದಾಗಿದೆ. ಅದನ್ನು ಏನೂ ಮಾಡದೆ ಯಾರು ತಾನು ಟಿಕೆಟನ್ನು ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಮತ್ತು ಶೋಭಾ ಕರಂದ್ಲಾಜೆ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ಹೋಗಿ, ಯಾರು ನನ್ನನ್ನು ಗೋ ಬ್ಯಾಕ್ ಅಂತಿದ್ರು ಅವರಿಗೆ ಟಿಕೆಟ್ ಕೊಡಲಿಕ್ಕೆ ನಾನು ಹೇಳಿಲ್ಲ ಅಂತ ಹೇಳ್ತೀನಿ.
ಅಂದರೆ ಶೋಭಾ ಕರಂದ್ಲಾಜೆ ಅವರ ತರಹದ್ದೇ ಒಂದು ಬೇಜವಾಬ್ದಾರಿತವಾದಂಥ ಆಡಳಿತಕ್ಕೆ ಕಾರಣ ಆಗಬಾರ್ದು ಬಹುಶಃ ಉಡುಪಿ ಚಿಕ್ಕಮಗಳೂರು ಜಿಲ್ಲೆ ಬಿ ಜೆ ಪಿ ಒಳಗಿನ ಗೊಂದಲದ ಕಾರಣಕ್ಕೆ ಅದು ಅವರ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳುವ ಪರಿಸ್ಥಿತಿ ಬರಬಾರ್ದು ಅನ್ನುವಂಥದ್ದು ಇದು ವಿಚಾರ. ಮತ್ತು ಶ್ರೀನಿವಾಸ ಪೂಜಾರಿ ಅವರು ಸೋತರೂ ಸಹ ಅವರಿಗೆ ಒಂದು ಸಾಂವಿಧಾನಿಕ ಹುದ್ದೆ ಇದೆ, ಅವರಿಗೆ ಆಲ್ರೆಡಿ ಜವಾಬ್ದಾರಿ ಇದೆ. ಅದು ಇನ್ನೂ 4 ವರ್ಷಗಳ ಕಾಲ ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಅವರು ಆ ಅವಕಾಶವನ್ನು ನಿರ್ವಹಣೆ ಮಾಡಲಿ ಅನ್ನುವಂಥದ್ದು ನನ್ನ ಆഗ്രಹ. ಈಗ ಮರಳಿ ಅವರೇ, ಈಗ ಬಿ ಜೆ ಪಿಯಲ್ಲಿ ಅವ್ರಿಗೆ ಕೊಡಬೇಕಿತ್ತು, ಇವರಿಗೆ ಕೊಡಬೇಕಿತ್ತು ಅಂತ ನಿಮಗೆ ಕೊಡಬೇಕು ಅಂತೇಳಿ ಸ್ವರಕೆಯಿಂದ ಹಿಡಿದು 50 ಜನ ಮುಖಂಡರು ಸಿ ಎಂ ಹತ್ರ ಹೋಗಿತ್ತು. ಈಗ ಅವರೆಲ್ಲ ಒಟ್ಟಾಗ್ತಾರೆ, ಏನು ಹೇಳ್ತೀರಿ? ಈಗ ಜಯಪ್ರಕಾಶ್ ಹೆಗಡೆ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಆಗಿದೆ, ಏನು ಹೇಳ್ತೀರಿ? ಈಗ ಆಲ್ಮೋಸ್ಟ್ ಟಿಕೆಟ್ ಆಗುವ ಪ್ರಶ್ನೆ ಬರೋದಿಲ್ಲ, ಟಿಕೆಟ್ ಆಗೋದು ಪ್ರಶ್ನೆ ಅಷ್ಟೇ. ಈಗ ಇಲ್ಲೇನು ಅಂತಂದರೆ ಸ್ಪರ್ಧೆ ಕೊನೆಯ ಹಂತದವರಿಗೆ ಅಭ್ಯರ್ಥಿಯನ್ನು ಪಕ್ಷ ಘೋಷಣೆ ಮಾಡುವವರೆಗೂ ಸಹಿತ ನಮಗೆ ಅವಕಾಶ ಬೇಕು ಅಂತ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಪ್ರತಿ ಒಂದು ರಾಜಕೀಯ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ. ಆ ಆಂತರಿಕ ಪ್ರಜಾಪ್ರಭುತ್ವದ ಭಾಗವಾಗಿ ಎಲ್ಲರೂ ಸಹಿತ ನಾವು ಅಭ್ಯರ್ಥಿತನ ಯಾರ್ಯಾರ ಆಕಾಂಕ್ಷೆ ಇದೆ ಅವರೆಲ್ಲರೂ ಸಹಿತ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈಗ ಪಕ್ಷ ಅಲ್ಟಿಮೇಟಾಗಿ ತೀರ್ಮಾನ ಯಾವುದಕ್ಕೆ ಬಿಡಬೇಕು? ನಾವು ಪಕ್ಷದ ಒಂದು ಹೈಕಮಾಂಡ್, ಒಂದು ಪಕ್ಷದ ಒಂದು ನೀತಿ ನಿರೂಪಣೆ ತಂಡಕ್ಕೆ ಬಿಡಬೇಕು. ಆ ತಂಡ ಯಾರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುತ್ತೆ ಆ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನು ಮಾಡಬೇಕು. ಅದು ನಮ್ಮೆಲ್ಲರ ಒಂದು ರಾಜಕೀಯ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಮತ್ತು ವೈಯಕ್ತಿಕ ಬದ್ಧತೆ ಅಂತ ನಾನು ಭಾವಿಸ್ತೀನಿ. ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ಕಾಂಗ್ರೆಸ್ ಒಡೆದ ಮನೆ, ಕಾಂಗ್ರೆಸ್ ಒಂದೇ ಮನೆ, ಕಾಂಗ್ರೆಸ್ ಒಂದು ಕುಟುಂಬ. ಈಗ ಇಲ್ಲೇ ನಮ್ಮ ಪಕ್ಕದಲ್ಲಿ ಇದ್ದಾರೆ ಈಗ ಜಯಪ್ರಕಾಶ್ ಹೆಗಡೆ ಅವರು ಹಿರಿಯರು. ಅವರು ಪಕ್ಷಕ್ಕೆ ಸೇರ್ಪಡೆ ಆಗೋ ಸಂದರ್ಭ ಬಂದಾಗ ಪಕ್ಷದ ಎಲ್ಲರೂ ಹೋಗಿ ಅವರನ್ನು ಸ್ವಾಗತ ಮಾಡಿದ್ದಾರೆ, ಅದರಲ್ಲಿ ತಕರಾರೇನು? ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಪಕ್ಷದವರೇ, ನಮ್ಮ ಕುಟುಂಬದವರು. ಅವರು ಅದರಿಂದ ಅವರನ್ನು ಸ್ವಾಗತ ಮಾಡಿದ್ದಾರೆ. ಅವರು ವೈಯಕ್ತಿಕವಾಗಿ ನಾನು ಹೋಗಿ ಅವರನ್ನು ವೆಲ್ಕಮ್ ಅಂತ ಹೇಳಿದ್ದೀನಿ, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದೇವೆ. ಅದರಲ್ಲೇನು ತಕರಾರಿಲ್ಲ. ಪಕ್ಷದ ಒಳಗಡೆ ಪ್ರತಿಪಾದನೆಯನ್ನು ಯಾರು ಮಾಡ್ತಾರೆ ಅಲ್ಲಿ ಆಯಾ ಗೆಳೆಯರು ಅವರವ್ರ ಸ್ನೇಹಿತರು ಹೋಗಿ ಇಂಥವ್ರಿಗೆ ಅಭ್ಯರ್ಥಿ ಕೊಡಿ ಅಂತ ಕೇಳ್ತಾರೆ. ತದನಂತರ ಏನು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಯಾಕೆ ಕೆಲಸ ಮಾಡಬೇಕು? ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು. ಯಾಕೆ ಕೆಲಸ ಮಾಡಬೇಕು? ಬಿ ಜೆ ಪಿಯವರು ಏನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಲ್ಲ ಅನ್ನುವಂಥ ಸಾಕ್ಷ್ಯಾಧಾರಗಳು